ಸರ್ ಸಿಚುವೇಶನ್ ಯಾವ ರೀತಿ ಆಗಿದೆ ಸರ್ ಇನ್ನು ಉಳಿದಿರ್ತಕ್ಕಂಥವ್ರದ್ದು? ಈಗ ಹೆಂಡತಿ ಪದ್ಮ ಅಂತ 47 ವರ್ಷ, ಮಗ ಕೃಷ್ಣ ಅಂತ 9 ವರ್ಷ ಮತ್ತು ಇನ್ನೊಬ್ಳು 3 ಜನ ನಮ್ಮ ಟ್ರೀಟ್ಮೆಂಟ್ ಅಂಡರಲ್ಲಿದ್ದಾರೆ. ಬಟ್ ಅವ್ರೇನು ಔಟ್ ಆಫ್ ಡೇಂಜರ್ ಇದ್ದಾರೆ. ಅವರು ನಮ್ಮ ಒಂದು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಸರ್ ಏನು ಅವಘಡಕ್ಕೆ ಏನು ಕಾರಣ ಆಗಿರ್ಬೋದು ಅಂತ ತಮ್ಗೆ ಅನಿಸ್ತಾ ಇದೆ ಸರ್? ಇಲ್ಲ, ಯಾಕಂದರೆ ಕುಟುಂಬದವರು ಯಾರು ನಿಖರ ಮಾಹಿತಿ ಕೊಡ್ತಾ ಇರದೆ ಅವರು ಒಬ್ಬ ನೇರೆಸ್ಟ್ ಸಂಬಂಧಿಕರೊಬ್ಬರು ಕೊಟ್ಟಂಥ ಮಾಹಿತಿ ಪ್ರಕಾರ ಅವರು ಚವಳಿಕಾಯಿ ಅನ್ನ ಸಾಂಬಾರು ಊಟ ಮಾಡಿದ್ದಾರೆ ನಿನ್ನೆ ರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಆ ಚವಳಿಕಾಯಿ ಒಂದು ತೋಟಕ್ಕೆ ಕೆಮಿಕಲ್ ಸಿಂಪರಣೆ ಮಾಡಿದ್ದು ಇತ್ತು ಅಂತೇಳಿ ಅವರೊಂದು ಮೇಲ್ನೋಟಕ್ಕೆ ಮಾಹಿತಿ ಬರ್ತಾ ಇದೆ. ಇದು ಅದನ್ನು ಕೆಮಿಕಲ್ ಅನಾಲಿಸಿಸ್ ಕಳಿಸಿದ್ದೀವಿ ಮತ್ತು ಪೋಸ್ಟ್ ಮಾರ್ಟಮ್ ಮಾಡಿದಂಥ ನಂತರವೇ ಸಾವಿಗೆ ನಿಖರವಾದ ಮಾಹಿತಿ ಗೊತ್ತಾಗ್ತದೆ. PM ರಿಪೋರ್ಟ್ ಯಾವಾಗ ಬರ್ಬೋದು ಸರ್? ಮಾಡ್ತದೆ. ಈಗ ಇನ್ನು ಪೊಲೀಸ್ ಇನ್ಕ್ವೆಸ್ಟ್ ಕೊಡಬೇಕು. ಅವ್ರು ಕೊಟ್ಟ ಮೇಲೆ ನಾವು PMಗೆ ತೊಗೊತೀವಿ. ತೊಗೊಂಡ್ಮೇಲೆ ಒಂದು 2-3 ದಿನದಲ್ಲಿ ಮಾಹಿತಿ ಗೊತ್ತಾಗ್ತದೆ. ಸರ್ ಇನ್ನು ಉಳಿದಿರುವಂತಹ ಮೂವರ ಪರಿಸ್ಥಿತಿ, ಪದ್ಮಾವರಾಗಿರ್ಬೋದು, ಚೈತ್ರ, ಇವರ ಚಿಕಿತ್ಸೆಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ? ಇದೆ, ಅವ್ರಿಗೇನು ನಾವು ಹೆಚ್ಚಿನ ಒಂದು ಅಗ್ರೆಸಿವ್ ಟ್ರೀಟ್ಮೆಂಟ್ ಇಲ್ಲ. ಅವ್ರು ನಮಗೊಂದು ಅಬ್ಸರ್ವೇಷನಲ್ಲಿ ಇಟ್ಟಿದ್ವಿ. ಅವ್ರ ಚಿಕಿತ್ಸೆಗೆ ಚೆನ್ನಾಗಿ ಸ್ಪಂದನೆ ಸಿಗ್ತದೆ. ಈಗ 3 ಜನ ತೀರ್ಕೊಂಡ್ರಲ್ಲ ಸರ್, ಅವ್ರಿಗೆ ಯಾವ ರೀತಿಯಾಗಿ ಬದಲಾವಣೆ ಆಯಿತು ಸರ್? ಆರೋಗ್ಯದಲ್ಲಿ ಏನಾಗಿರ್ಬೋದು ಸರ್? ಪಾಯ್ಸನ್ ಏನಾದರೂ ಇಡೀ ದೇಹದಲ್ಲೆಲ್ಲ ಆವರಿಸ್ತಾ ಏನು ಸಮಸ್ಯೆ ಸರ್? ಇಲ್ಲ, ಯಾಕಂದರೆ ಅವ್ರನ್ನ ಇಲ್ಲಿ ಕರ್ಕೊಂಬಂದಿಲ್ಲಲ್ಲ, ನಮಗೆ ಗೊತ್ತಾಗಲ್ಲ. ಯಾಕಂದರೆ ಅವರು ಲಿಂಗಸೂರು ಸಾರ್ವಜನಿಕ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅವರು ನಾವು ಪರೀಕ್ಷೆನೂ ಒಳಪಡಿಸಿಲ್ಲ, ಅವ್ರನ್ನ ನೋಡಿಲ್ಲ. ಈಗ ಇಲ್ಲಿ ನಮ್ಮಲ್ಲಿ ಬರ್ತಕ್ಕಂಥ 3ರಲ್ಲಿ ಅವರು ನಮ್ಮ ಒಂದು ಚಿಕಿತ್ಸೆಗೆ ಸ್ಪಂದನೆ ಕೊಡ್ತಾರೆ. ಅವ್ರನ್ನ ಲಿಂಗಸೂರಿಂದ ಆಂಬ್ಯುಲೆನ್ಸಲ್ಲಿ ಇಲ್ಲಿಗೆ ರಿಮ್ಸಿಗೆ ಕರ್ಕೋಬೇಕಾದ್ರೆ ಆನ್ ದ ವೇ ಆ ಮಗು ತೀರ್ಕೊಂಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.